ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ಇನ್ನೊಂದು ಹೊಸ ದೆವ್ವದ ಕಥೆಯೊಂದಿಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಈ ಕಥೆ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲೂ ಕೂಡ ಮಿಸ್ ಮಾಡೋಕೆ ಹೋಗ್ಬಿಡಿ. ವಿಡಿಯೋನ ಕೊನೆವರೆಗೂ ಕೇಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು. ಸೊ ಈ ಕಥೆ ಆಗಿದ್ದು ಬಂದ್ಬಿಟ್ಟು ಹೊಸಪೇಟೆಯಲ್ಲಿ, ಅಂದರೆ ಹೊಸಪೇಟೆ ಅಲ್ಲಿ ಯಾವುದೋ ಒಂದು ಊರಲ್ಲಿ ಆದಂತಹ ಘಟನೆ ಅಂತಲೇ ಹೇಳ್ಬೋದು. ಕತೆ ತುಂಬಾ ಭಯಂಕರವಾಗಿದೆ. ಸೊ ಆ ವ್ಯಕ್ತಿ ಲೈಫಲ್ಲಿ ಅಥವಾ ಆ ವ್ಯಕ್ತಿಯ ಸ್ಥಾನದಲ್ಲಿ ನೀವೇನಾದರೂ ಇದ್ರಿ ಅಂತ ಅಂದಿದ್ರೆ ಏನು ಮಾಡ್ತಿದ್ರಿ ಅಂತ ಕತೆನ ಪೂರ್ತಿ ಕೇಳಿ ವಿಡಿಯೋಗೆ ಕಾಮೆಂಟ್ ಮಾಡಿ. ಸೊ ಆ್ಯಕ್ಚುಲಿ ಕತೆ ತುಂಬ ಚೆನ್ನಾಗಿದೆ, ಕೇಳ್ತಾ ಹೋಗಿ. ಸೊ ಕತೆ ಆಗಿದ್ದು ಬಂದ್ಬಿಟ್ಟು ನಾನು ಆವಾಗಲೇ ಹೇಳ್ದಂಗೆ ಹೊಸಪೇಟೆಯಲ್ಲಿ, ಅಂದರೆ ಒಂದು ಚಿಕ್ಕ ಊರಲ್ಲಿ. ಸೊ ಆ ವ್ಯಕ್ತಿಯ ಹೆಸರು ಬಂದ್ಬಿಟ್ಟು ತಿಪ್ಪಯ್ಯ ಅಂತ. ಸೊ ಈ ವ್ಯಕ್ತಿಯ ನಿಜ ಜೀವನದಲ್ಲಿ ಆದಂತಹ ಘಟನೆ ಅಂತಲೇ ಹೇಳ್ಬೋದು. ಸೊ ಅಂಥದ್ದು ಏನಾಯಿತು ಅಂತ ಹೇಳಿದ್ರೆ, ಸೊ ತಿಪ್ಪಯ್ಯ ಅವರು ಇದ್ದಿದ್ದು ಬಂದ್ಬಿಟ್ಟು ಹೊಸಪೇಟೆಯಲ್ಲಿ ಒಂದು ಚಿಕ್ಕ ಊರು. ಸೊ ಆ ಊರಿನ ಹೆಸರನ್ನು ಸ್ಪೆಸಿಫೈ ಮಾಡೋದಕ್ಕೆ ಅವರು ಹೇಳಿಲ್ಲ. ಸೊ ಆದ್ದರಿಂದ ನಾನು ಹೇಳ್ತಾ ಇಲ್ಲ, ಬಟ್ ಹೊಸಪೇಟೆಯಲ್ಲಿ ಆದಂತಹ ಘಟನೆ ಅಂತಲೇ ಅಂದ್ಕೊಳ್ಳಿ. ಕತೆ ಪೂರ್ತಿ ಹೊಸಪೇಟೆ ಅಂತಲೇ ಊರಿನ ಹೆಸರನ್ನ ಹೇಳ್ತಾ ಹೋಗ್ತೀನಿ. ಸೊ ಕತೆ ಆ್ಯಕ್ಚುಲಿ ಆಗಿದ್ದು ಇವರ ನಿಜ ಜೀವನದಲ್ಲಿ ಅಂತಲೇ ಹೇಳಬೇಕು. ಸೊ ಇವರು ಮೂಲತಃ ಹೊಸಪೇಟೆಯವರಾಗಿದ್ದು, ಸೊ ಅವರ ಎಲ್ಲ ಒಂದು ಕಾರ್ಯ ಕೆಲಸ ಅಥವಾ ಅವರ ಮನೆ, ಅವರ ಸಂಬಂಧಿಕರು ಎಲ್ಲರೂ ಸಹ ಸುತ್ತಮುತ್ತ ಹೊಸಪೇಟೆಯ ಊರುಗಳಲ್ಲೇ ಇದ್ದಂತಹವರು. ಸೊ ಈ ಕತೆ ಆಗಿದ್ದು ಬಂದ್ಬಿಟ್ಟು ಒಂದು ಫಂಕ್ಷನ್, ಅಂದರೆ ಫಂಕ್ಷನ್ನ ಕೂಡ ಸ್ಪೆಸಿಫೈ ಮಾಡೋದಕ್ಕೆ ಆಗೋದಿಲ್ಲ, ಬಟ್ ಅದು ಪರ್ಸ್ನಲ್ ಅಂತಲೇ ಹೇಳ್ಬೋದು. ಸೊ ಈ ತಿಪ್ಪಯ್ಯ ಅನ್ನೋರು ಅವರ ಸಂಬಂಧಿಕರ ಮನೆಗೆ, ಅಂದರೆ ಹತ್ತಿರದ ಸಂಬಂಧಿ ಅಂತಲೇ ಹೇಳ್ಬೋದು. ಸೊ ಅವರ ಮನೆಗೆ ಹೋಗಿ ಪುನಃ ಹಿಂತಿರುಗಿ ಬರಬೇಕಾದರೆ ಎರಡೂ ಸಲಿಯೂ ಸಹ ಆದಂತಹ ಘಟನೆ, ಅಂದರೆ ಹೋಗುವ ಸಹ ಈ ಒಂದು ಘಟನೆ ಅವರ ಲೈಫಲ್ಲಿ ಆಗಿರುವಂಥದ್ದು. ಸೊ ವಾಪಸ್ ಬರುವಾಗ ಸಹ ಈ ಘಟನೆ ಅವರ ಲೈಫಲ್ಲಿ ಆಗಿರುವಂಥದ್ದು. ಸೊ ಅಂಥದ್ದೇನಾಯ್ತಪ್ಪ ಅಂತ ಅಂದರೆ, ಸೊ ಇವರ ಊರಿಂದ ಅವರ ಸಂಬಂಧಿಕರ ಮನೆಗೆ ಹೋಗಬೇಕೆಂದರೆ ಏನಿಲ್ಲ ಅಂತಂದರು ಒಂದು 3 ಅವರ್ ಜರ್ನಿ ಆದರೂ ಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಊರು ಒಳಗಡೆ ಹೊಸಪೇಟೆಯಲ್ಲಿದ್ದರೂ ಸಹ ಅವರ ಮನೆಯಿಂದ ಇವರ ಮನೆಗೆ ಹೋಗಲು ಒಂದು 3 ಗಂಟೆ ಆದರೂ ಬೇಕು ಅಂತಲೇ ಹೇಳ್ಬೋದು. ಆದರೂ ಪರವಾಗಿಲ್ಲ ಅಂತ ಈ ತಿಪ್ಪಯ್ಯ ಅನ್ನುವರು, ಸೊ ಅವರು ತಮ್ಮ ಒಂದು TVS ಗಾಡಿ, ಅಂದರೆ XL, ಈ ಒಂದು ಗಾಡಿನ ಎತ್ಕೊಂಡು ಯಾವುದೋ ಒಂದು ಫಂಕ್ಷನ್ ಇದ್ದಂತಹ ಕಾರಣ ಸೊ ರಾತ್ರಿ ಅವರ ಮನೆಯಿಂದ ಸರಿಸುಮಾರು ಒಂದು 9 ಗಂಟೆ ಆ ಒಂದು ಸಮಯದಲ್ಲಿ ಅವರ ಮನೆಯನ್ನು ಬಿಟ್ಟು ಅಲ್ಲಿಗೆ ಹೋಗಲು ನಿರ್ಧಾರ ಮಾಡಿ, ಸೊ ತಮ್ಮ TVS ಗಾಡಿಯನ್ನು ಎತ್ಕೊಂಡು ಅಲ್ಲಿಂದ ಅವರ ಒಂದು ಸಂಬಂಧಿಕರ ಮನೆಗೆ ಹೋಗ್ತಾ ಇರಬೇಕಾದ್ರೆ ಆದಂತಹ ಘಟನೆ ಅಂತಲೇ ಹೇಳ್ಬೋದು. ಸೊ ಏನಾಯಿತು ಅಂತ ಕೇಳಿದ್ರೆ, ಅವರು ಅವರ TVS ಗಾಡಿನ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಯಾವ ಯಾವ ಸಾಮಗ್ರಿಗಳು ಬೇಕು ಎಲ್ಲವನ್ನೂ ಸಹ ಅವರ ಗಾಡಿಯಲ್ಲಿ ಒಂದು ಬ್ಯಾಗ್ ಮಾಡಿ ಅಥವಾ ಚೀಲವನ್ನು ಕಟ್ಟಿ ಆ ಗಾಡಿಯಲ್ಲಿ ಇಟ್ಕೊಂಡು ಅವರ ಸಂಬಂಧಿಕರ ಮನೆಗೆ ಹೋಗಬೇಕಾದ್ರೆ ದಾರಿ ಒಂಥರ ಸುತ್ತಮುತ್ತ ತೋಟ, ಗದ್ದೆ, ಗಿಡ ಅಥವಾ ಕಾಡು ಅದನ್ನೇ ತುಂಬಿರ್ಬೋದು ಅಂತಲೇ ಹೇಳ್ಬೋದು. ಸೊ ಹಳ್ಳಿ ಕಡೆ ಈ ಥರ ಎಕ್ಸ್ಪೀರಿಯೆನ್ಸ್ ತುಂಬಾ ಆಗುತ್ತೆ, ಅವೆಲ್ಲ ಕಾಮನ್ ಅಂತಲೇ ಹೇಳ್ಬೋದು. ಬಟ್ ಈ ವ್ಯಕ್ತಿಯ ಜೀವನದಲ್ಲಿ ಸಹ ಆದಂಥ ಘಟನೆ ತುಂಬಾ ಭಯಂಕರವಾಗಿದೆ. ನಾನು ಆವಾಗಲೇ ಹೇಳ್ದಂಗೆ ತಿಪ್ಪಯ್ಯ ಅನ್ನೋರು ಅವರ ಒಂದು TVS ಗಾಡಿ ಮೇಲೆ ಎಲ್ಲ ಚೀಲವನ್ನು ಸಹ ತುಂಬಿಕೊಂಡು ಆ ಒಂದು ಗದ್ದೆ, ತೋಟ ಇರುವಂತಹ ರೋಡಲ್ಲಿ, ಅಂದರೆ ಮಣ್ಣು ದಾರಿ ಅಂತಲೇ ಹೇಳ್ಬೋದು. ಸೊ ಅಷ್ಟೇನು ಇನ್ನೂ ಮುಂದುವರೆದಿಲ್ಲದೆ ಇರುವಂತಹ ಒಂದು ಪ್ರದೇಶ ಅಂತಲೇ ಹೇಳ್ಬೋದು. ಸೊ ಆ ಒಂದು ರೋಡಲ್ಲಿ ಎತ್ಕೊಂಡು ಅವರು ಅವರ ಸಂಬಂಧಿಕರ ಮನೆಗೆ ಹೋಗ್ತಾ ಇರಬೇಕಾದ್ರೆ, ಸೊ ಸರಿಸುಮಾರು ಅವರ ಊರನ್ನು ಬಿಟ್ಟು ಒಂದು ಮುಕ್ಕಾಲು ದಾರಿ, ಅಂದರೆ 75% ಆಫ್ ದೇರ್ ಜರ್ನಿ ಅನ್ನು ಮುಗಿಸಿರ್ತಾರೆ. ಸೊ ಇನ್ನೊಂದು ಸ್ವಲ್ಪ ದೂರ ಅವರ ಸಂಬಂಧಿಕರ ಮನೆಗೆ ತಲುಪಬಹುದಾಗಿತ್ತು. ಏನಿಲ್ಲ ಅಂತ ಅಂದರೂ ಒಂದು ಅರ್ಧ ಗಂಟೆ ಜರ್ನಿ ಅಂತಲೇ ಹೇಳ್ಬೋದು. ಸೊ ಅವರ ಸಂಬಂಧಿಕರ ಮನೆ ತಲುಪೋದಕ್ಕೆ ಅಲ್ಲಿಗೆ ಇವರು 2.5 ಗಂಟೆಯ ಜರ್ನಿಯನ್ನು ಮುಗಿಸಿರ್ತಾರೆ ಅಂತ ಹೇಳಬೇಕು. ಆದ ಮೇಲೆ ಅವರ ಸಂಬಂಧಿಕರ ಮನೆಯ ಹತ್ರ ಹೋಗಬೇಕಾದ್ರೆ, ಸೊ ಅಲ್ಲಿ ಅವರು ಒಂದು ನದಿಯ ಮೇಲೆ ಒಂದು ಬ್ರಿಡ್ಜ್ ಇರುತ್ತೆ. ಸೊ ಆ ಬ್ರಿಡ್ಜ್ನ ದಾಟ್ಕೊಂಡೇ ಹೋಗಬೇಕಾಗಿರೋಂತಹ ಪರಿಸ್ಥಿತಿ. ಸೊ ಅಂದರೆ ದಾರಿ ಇರೋದೇ ಆ ಥರ, ಸೊ ಅವ್ರು ದಾಟ್ಕೊಂಡೇ ಹೋಗಬೇಕು. ಸೊ ಅವರು ಸಹ ತಮ್ಮ TVS ಗಾಡಿನ ಎತ್ಕೊಂಡು ಸೊ ಆ ಒಂದು ಬ್ರಿಡ್ಜ್ನ ದಾಟೋದಕ್ಕೆ ಮುಂದಾಗ್ತಾರೆ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಯಾವುದೇ ತರಹದ ಬೀದಿ ದೀಪಗಳು ಇರಲಿಲ್ಲ. ಸೊ ಬ್ರಿಡ್ಜ್ನ ಆ ಕಡೆ ಒಂದಿತ್ತು, ಬ್ರಿಡ್ಜ್ನ ಈ ಕಡೆ ಒಂದಿತ್ತು ದಾರಿ ದೀಪಗಳು.
ಮಧ್ಯ ಬ್ರಿಡ್ಜ್ನಲ್ಲಿ ಯಾವುದೇ ತರಹದ ದಾರಿದೀಪಗಳು ಇರಲಿಲ್ಲ. ಸೊ ಇನ್ನ ಕಾರಣ ಟೈಮ್ ವೇಸ್ಟ್ ಮಾಡ್ದಲೆ ಸೊ ಅವರ ಟಿ ವಿ ಎಸ್ ಗಾಡಿಯಲ್ಲಿ ಇದ್ದಂತಹ ಒಂದು ಹೆಡ್ಲೈಟ್, ಸೊ ಆ ಹೆಡ್ಲೈಟ್ನೇ ಒಂದು ಬೆಳಕಾಗಿ ಇಟ್ಕೊಂಡು ಆ ಬ್ರಿಡ್ಜ್ನ ದಾಟೋಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಘಟನೆ ಆಗಿದ್ದು ಇಲ್ಲೇ. ಸೊ ಅವರು ಬ್ರಿಡ್ಜ್ ದಾಟಬೇಕಾದರೆ ಅವರಿಗೆ ಯಾರೋ ಆ ಒಂದು ಗಾಡಿಯನ್ನು ಸೈಡಿಂದ ಬಂದು ನೂಕಿದ ರೀತಿಯಾಗಿ, ತಳ್ಳಿದ ರೀತಿಯಾಗಿ ಆಗಿ ಸೊ ಗಾಡಿ ಒಂದು ಕಡೆಗೆ ಬೀಳುತ್ತೆ. ಅವರು ಗಾಡಿಯ ಕೆಳಗೆ ಬೀಳ್ತಾರೆ, ಗಾಡಿ ಅವರ ಮೇಲೆ ಬೀಳುತ್ತೆ. ಬಟ್ ಆ ಸಮಯದಲ್ಲಿ ಯಾರು ಆ ಕಡೆ ತಳ್ಳಿದ್ರು ಅಂತ ಯಾರಿಗೂ ಸಹ ಗೊತ್ತಾಗಿರಲ್ಲ. ಸೊ ಆ ಥರ ಒಂದು ಪ್ರದೇಶ ಆಗಿತ್ತು. ಸೊ ಕತೆ ಏನು ಅಂತ ಅಂದರೆ, ಆ ಒಂದು ನದಿಗೆ ಯಾರೋ ತುಂಬ ಹಿಂದೆ ನದಿಗೆ ಹಾರಿ ತಮ್ಮ ಜೀವವನ್ನು ಬಿಟ್ಟಿರ್ತಾರೆ. ಅದು ಅವರ ಪರ್ಸ್ನಲ್ ರೀಸನ್ ಆಗಿತ್ತು. ಸೊ ಅಲ್ಲಿಂದ ಅವರ ಆತ್ಮ ಆ ಒಂದು ಬ್ರಿಡ್ಜ್ ಮೇಲೆ ಇತ್ತು ಅಂತಲೇ, ಅಥವಾ ಆ ಒಂದು ಸುತ್ತಮುತ್ತ ಪ್ರದೇಶಗಳಲ್ಲೇ ತಿರುಗಾಡ್ತಿತ್ತು ಅಂತಲೇ ಹೇಳ್ಬೋದು. ಸೊ ಪುನಃ ಅವರು ಎಲ್ಲವನ್ನು ಎತ್ಕೊಂಡು ಮತ್ತೆ ಚೀಲವನ್ನು ಕಟ್ಕೊಂಡು ಪುನಃ ಅವರು ಹೋಗಲು ಪ್ರಾರಂಭ ಮಾಡ್ತಾರೆ. ಬಟ್ ಶಾಕಿಂಗ್ಲಿ ತಿರ್ಗಾ ಒಂದು ಚೂರು ಮುಂದೆ ಹೋಗಿ ಬ್ರಿಡ್ಜಲ್ಲಿ ತಿರ್ಗಾ ಅದೇ ಥರ ಯಾರೋ ಬಂದು ಮತ್ತೆ ತಳ್ಳಿದ ರೀತಿಯಲ್ಲಿ ಆಗುತ್ತೆ. ಸೊ ಗಾಡಿ ಪುನಃ ಬೀಳುತ್ತೆ, ಅವರು ಗಾಡಿಯ ಕೆಳಗೆ ಬೀಳ್ತಾರೆ ಅಂತಲೇ ಹೇಳ್ಬೋದು. ಸೊ ಇದು ಯಾಕೋ ಸರಿ ಇಲ್ಲ ಅಂತೇಳಿ ಸೊ ಆ ಒಂದು ಬ್ರಿಡ್ಜಿನಿಂದ ಗಾಡಿಯನ್ನು ನೂಕೊಂಡು ಹೋಗಿ ಆ ಒಂದು ಬ್ರಿಡ್ಜ್ನ ದಾಟಿ ಮುಂದೆ ಹೋಗ್ತಾರೆ ಅಂತಲೇ ಹೇಳ್ಬೋದು. ಬಟ್ ನೂಕಕ್ಕೆ ಕೂಡ ತುಂಬಾ ಭಯ ಪಡ್ಕೊಂಡು ನೂಕಿರ್ತಾರೆ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಹೋಗಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಶಾಕಿಂಗ್ಲಿ ರಿಟರ್ನ್ ಬರಬೇಕಾದ್ರೆ ಪುನಃ ಅದೇ ಬ್ರಿಡ್ಜ್ನ ಹಿಡಿಬೇಕಾಗಿತ್ತು. ಬಟ್ ಈ ವ್ಯಕ್ತಿಗೆ ಗೊತ್ತಿತ್ತು ಇಲ್ಲಿ ಮೊದಲೇ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ, ರಾತ್ರಿ ಹೊತ್ತು ಹೋಗೋದು ಬೇಡ ಅಂತ. ಬಟ್ ಕಾರಣಾಂತರಗಳಿಂದ ಅವರು ಹೊರಡಲೇಬೇಕಾಗಿತ್ತು. ಸೊ ಅವರ ಸಂಬಂಧಿಕರ ಮನೆಯನ್ನು ಬಿಟ್ಟಾಗ ಸರಿಸುಮಾರು 11 ಗಂಟೆ ಆಗಿತ್ತು. ಸೊ ಅಲ್ಲಿಂದ ಇನ್ನೇನು ಮಾಡೋದಕ್ಕಾಗಲ್ಲ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಗಾಡಿನ ಓಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಪುನಃ ಅದೇ ಒಂದು ಬ್ರಿಡ್ಜ್ ಮೇಲೆ ಗಾಡಿನ ಓಡಿಸ್ಕೊಂಬರ್ತಾರೆ. ಪುನಃ ಆ ಒಂದು ಬ್ರಿಡ್ಜ್ ಸಿಕ್ಕೇ ಬಿಡ್ತು. ಸೊ ಆ ಬ್ರಿಡ್ಜ್ನ ದಾಟೆಗೆ ಕೂಡ ಮುಂದಾಗ್ತಾರೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕ್ರಾಸ್ ಮಾಡೋಣ ಅಂತ ಹೇಳಿ ಹೋಗ್ತಾರೆ. ಬಟ್ ಶಾಕಿಂಗ್ಲಿ ಗಾಡಿ ಸ್ವಲ್ಪ ಭಾರ ಅನ್ಸೋದಕ್ಕೆ ಶುರು ಆಗುತ್ತೆ. ಹಿಂದೆ ತಿರುಗಿ ನೋಡಿದ್ರೆ ಯಾವುದೋ ಒಂದು ಗಾಳಿಯ ರೀತಿಯ ಆಕೃತಿ, ಗಂಡು ಹೆಣ್ಣು ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಯಾರೋ ಗಾಡಿಯ ಹಿಂದೆ ಕೂತಿರುವ ಹಾಗೆ ಭಾಸವಾಗುತ್ತೆ. ಗಾಡಿ ತುಂಬಾ ತೂಕ ಅನಿಸುತ್ತೆ. ಸೊ ಬ್ಯಾಲೆನ್ಸ್ ತಪ್ಪಿ ಪುನಃ ಆ ಬ್ರಿಡ್ಜ್ನ ಮೇಲೆ ಮತ್ತೆ ಬೀಳ್ತಾರೆ, ಗಾಡಿ ಅವರ ಮೇಲೆ ಬೀಳುತ್ತೆ. ಬಟ್ ಹಿಂತಿರುಗಿ ನೋಡಿದ್ರೆ ಯಾವ ಒಂದು ಆಕೃತಿಯೂ ಸಹ ಗಾಡಿಯ ಮೇಲೆ ಇರುವುದಿಲ್ಲ. ಬಟ್ ಅಲ್ಲಿಂದ ಹೇಗಾದರೂ ಮಾಡಿ ತಪ್ಪಿಸ್ಕೊಂಡು ಹೋಗಲೇಬೇಕಂತೇಳಿ ಪುನಃ ಹೊರಟು ಹೇಗೋ ಹೀಗೋ ಮಾಡಿ ಆ ಒಂದು ಬ್ರಿಡ್ಜ್ನ ದಾಟಿ ಹೋಗ್ತಾರೆ. ಬಟ್ ಅವರಿಗೆ ಕಂಡ ಆ ಆಕೃತಿ ಇಂದಿಗೂ ಸಹ ಮರೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಹಾಗೆ ಅವರು ಆ ಒಂದು ಬ್ರಿಡ್ಜ್ ಮೇಲೆ 3 ಸಲ ಬಿದ್ದ ಕಾರಣವನ್ನು ಸಹ ತುಂಬಾ ಭಯಾನಕರವಾಗಿತ್ತು ಅಂತ ಹೇಳ್ಕೊಂಡಿರೋವಂಥದ್ದು. ಸೊ ಈ ಒಂದು ಸಿಚುವೇಷನಲ್ಲಿ ನೀವೇನಾದ್ರು ಇದ್ದಿದ್ರಿ ಅಂತ ಅಂದಿದ್ರೆ ಏನು ಮಾಡ್ತಿದ್ರಿ, ಯಾವ ಥರ ರಿಯಾಕ್ಟ್ ಮಾಡ್ತಿದ್ರಿ? ಸೊ ಶಾಕಿಂಗ್ಲಿ ಆ ವ್ಯಕ್ತಿಯ ಧೈರ್ಯವನ್ನು ಮೆಚ್ಚಲೇಬೇಕು. ಬಟ್ ಈ ಥರ ಕೆಲಸಕ್ಕೆ ಯಾರೂ ಸಹ ಕೈ ಹಾಕೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಸೊ ಕತೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ. ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಟೇಕ್ ಕೇರ್, ಗುಡ್ ಬಾಯ್.